ಆಲ್ ಅರೇಬಿಯಾ ಇಂಗ್ಲಿಷ್ ಎನ್ನುವಂತಹ ಒಂದು ನ್ಯೂಸ್ ಸಂಸ್ಥೆಯ ಪ್ರಕಾರ ಫೆಬ್ರವರಿ 28ರ ನಂತರ ಇರಾನ್ನ ಸುತ್ತಮುತ್ತಲಿನ ಗಲ್ಫ್ ರಾಷ್ಟ್ರಗಳ ವಿರುದ್ಧ 4911 ಮಿಸೈಲ್ಸ್ ಮತ್ತು ಡ್ರೋನ್ಸ್ಗಳನ್ನು ಉಡಾವಣೆ ಮಾಡಿದೆ. ಒಟ್ಟಾರೆಯಾಗಿ ಗಲ್ಫ್ ರಾಷ್ಟ್ರಗಳ ಮೇಲೇನೆ ಅತಿ ಹೆಚ್ಚು ಅಟ್ಯಾಕ್ ಮಾಡಿದೆ. 15% ಮಿಸೈಲ್ ಮತ್ತು ಡ್ರೋನ್ಗಳನ್ನು ಇಸ್ರೇಲ್ ಮೇಲೆ ಹಾಕಿದ್ರೆ ಉಳಿದೆಲ್ಲ ಮಿಸೈಲ್ ಮತ್ತು ಕ್ಷಿಪಣಿಗಳು ಸುತ್ತಮುತ್ತಲಿನ ಗಲ್ಫ್ ರಾಷ್ಟ್ರಗಳನ್ನು ಕೇಂದ್ರೀಕರಿಸಿ ಇಸ್ರೇಲ್ ಉಡಾವಣೆ ಮಾಡಿರುವಂಥದ್ದು. ಸೊ ಇದು ಬಹಳ ಎಲ್ಲರೂ ಕೂಡ ಆಶ್ಚರ್ಯ ಮೂಡಿಸುತ್ತೆ. ಬಟ್ ಏನ್ ಹೇಳುತ್ತೆ ಇರಾನ್ ಅಂದ್ರೆ, ಈ ಎಲ್ಲ ಗಲ್ಫ್ ರಾಷ್ಟ್ರಗಳಲ್ಲಿರುವ ಅಮೆರಿಕ ಮತ್ತು ಇಸ್ರೇಲ್ನ ಮಿಲಿಟರಿ ಬೇಸ್ ಮೇಲೆ ನಾನು ಅಟ್ಯಾಕ್ ಮಾಡ್ತಾ ಇದ್ದೀನಿ, ಮುಖ್ಯವಾಗಿ ಅಮೆರಿಕದ ಮಿಲಿಟರಿ ಟಾರ್ಗೆಟ್ ಅಂತ ಇರಾನ್ ಹೇಳಿರುವಂಥದ್ದು. ಸೊ ಹಾಗಾಗಿ ಇದು ಬಹಳ ಅಮೆರಿಕ ಕೂಡ ತುಂಬಾ ಸರ್ಪ್ರೈಸ್ ಉಂಟಾಗಿದಂತಹ ಬೆಳವಣಿಗೆ ಇದಾಗಿದೆ. ಸೊ ಹಾಗಾದ್ರೆ ಇರಾನ್ ಫೆಬ್ರವರಿ 28ರ ನಂತರ ಯಾವೆಲ್ಲ ಗಲ್ಫ್ ರಾಷ್ಟ್ರಗಳ ಮೇಲೆ ಅಟ್ಯಾಕ್ ಮಾಡಿದೆ ಅಂದ್ರೆ UAE, ಸೌದಿ ಅರೇಬಿಯಾ, ಬಹ್ರೈನ್, ಕುವೈತ್, ಕತಾರ್ ಮತ್ತು ಒಮಾನ್, ಈ ಇಷ್ಟು ದೇಶಗಳಲ್ಲಿರುವ ಮಿಲಿಟರಿ ನೆಲೆಗಳನ್ನು ಟಾರ್ಗೆಟ್ ಮಾಡಿಕೊಂಡು ಇರಾನ್ ದಾಳಿ ಮಾಡಿರುವಂಥದ್ದು. ಸುಮಾರು 1100 ಮಿಸೈಲ್ಸ್ ಮತ್ತು 3700 ಡ್ರೋನ್ಸ್ಗಳನ್ನು ಉಡಾಯಿಸಿದೆ ಅಂತ ವರದಿಗಳು ಹೇಳ್ತಾ ಇರುವಂಥದ್ದು. ಸೊ ಈಗ ಹಾಗಾದ್ರೆ ಈ ಗಲ್ಫ್ ರಾಷ್ಟ್ರಗಳಲ್ಲಿ ಯಾವೆಲ್ಲ ಟಾರ್ಗೆಟ್ ಮೇಲೆ ಅಟ್ಯಾಕ್ ಮಾಡಿದೆ ಅಂದ್ರೆ, ಯುನೈಟೆಡ್ ಅರಬ್ ಎಮಿರೇಟ್ಸ್ನಲ್ಲಿ ಸುಮಾರು ಹೈಯೆಸ್ಟ್ ಅಟ್ಯಾಕ್ ಆಗಿರುವಂಥದ್ದು. ಸೊ ನಂತರ ಸೌದಿ ಅರೇಬಿಯಾ, ಕುವೈತ್, ಕತಾರ್, ಬಹ್ರೈನ್ ಮತ್ತು ಒಮಾನ್ ಮೇಲೆ ಅಟ್ಯಾಕ್ ಮಾಡಿದೆ. ಸೊ ಹಾಗಾಗಿ ಟಾರ್ಗೆಟ್ಗೆ ಗುರಿಯಾದಂತಹ ಸ್ಥಳಗಳು ಈಗಾಗಲೇ ಹೇಳಿದ ಹಾಗೆ ಅಮೆರಿಕದ ಮಿಲಿಟರಿ ಬೇಸ್ಗಳು, ಎನರ್ಜಿ ಇನ್ಫ್ರಾಸ್ಟ್ರಕ್ಚರ್ ಮತ್ತು ಜನರಲ್ ಲೊಕೇಶನ್ಗಳು. ಈಗ ಎನರ್ಜಿ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಹೇಳಿದ್ರೆ, ಕುವೈತ್ನಲ್ಲಿರುವ ಮೀನಾ ಅಲ್ ಅಹಮದಿ ರಿಫೈನರಿ ಅದರ ಮೇಲೆ ಅಟ್ಯಾಕ್ ಮಾಡಿತ್ತು. ರಾಸ್ ಲಫೇನ್ ಲಿಕ್ವಿಫೈಡ್ ನ್ಯಾಚುರಲ್ ಗ್ಯಾಸ್ ಫೆಸಿಲಿಟಿ, ಕತಾರ್ನದ್ದು ಅತಿ ದೊಡ್ಡ ಗ್ಯಾಸ್ ಘಟಕ, ಇಲ್ಲೂ ಕೂಡ ಅಟ್ಯಾಕ್ ಮಾಡಿತ್ತು, ತೀವ್ರವಾಗಿ ಅಟ್ಯಾಕ್ ಮಾಡಿತ್ತು. ಅದೇ ರೀತಿ ಜನರಲ್ ಲೊಕೇಶನ್ಗಳು ಸೌದಿ ಅರೇಬಿಯಾದಲ್ಲಿ ಸುಮಾರು 47 ಡ್ರೋನ್ಸ್ಗಳನ್ನು ಈಸ್ಟರ್ನ್ ರೀಜನ್ನಲ್ಲಿ ಉಡಾಯಿಸಿರುವಂಥದ್ದು. ಅದೇ ರೀತಿ UAE ಕೂಡ ಸಾಕಷ್ಟು ವೈಮಾನಿಕ ದಾಳಿಯನ್ನ ಇರಾನ್ ಮಾಡಿರುವಂಥದ್ದು. ಸೊ ಒಟ್ಟಾರೆಯಾಗಿ ಹೇಳಿದ್ರೆ ಅಮೆರಿಕ ಮತ್ತು ಇಸ್ರೇಲ್ನ ಟಾರ್ಗೆಟ್ ಮಾಡಿಕೊಂಡು ಸುತ್ತಮುತ್ತಲಿನ ಗಲ್ಫ್ ರಾಷ್ಟ್ರಗಳ ಮೇಲೆ ಇರಾನ್ ಅಟ್ಯಾಕ್ ಮಾಡಿರುವಂಥದ್ದು. ಅಲ್ಲಿ ಇರುವಂತಹ ಅಮೆರಿಕದ ನೆಲೆಗಳು, ಸಾಮಾನ್ಯ ನೆಲೆಗಳು ಮತ್ತು ಮಿಲಿಟರಿ ಬೇಸ್ಗಳು, ಜನರಲ್ ಲೊಕೇಶನ್, ಎನರ್ಜಿ ಇನ್ಫ್ರಾಸ್ಟ್ರಕ್ಚರ್ಗಳ ಮೇಲೆ ಇರಾನ್ ದಾಳಿ ಮಾಡಿರುವಂಥ. ಹಾಗಾಗಿ ಈ ಯುದ್ಧ ಮತ್ತಷ್ಟು ತೀವ್ರ ಸ್ವರೂಪಕ್ಕೆ ಪರಿವರ್ತನೆ ಆಗಿರುವಂಥದ್ದು. ಜೊತೆಗೆ ಹಾರ್ಮುಜ್ ಜಲಸಂಧಿಯಲ್ಲಿ ಯಾವುದೇ ಹಡಗುಗಳಿಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲದ ಹಾಗೆ ಇರಾನ್ ಮಾಡಿರುವಂಥದ್ದು. ಈ ಕಾರಣಕ್ಕೋಸ್ಕರ ಕಳೆದ 3 ವಾರಗಳಿಂದ